ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಹಾಗೆ ರಾಜ್ಯಾಧ್ಯಕ್ಷರ ಕುರ್ಚಿ ಮೇಲೆ ಹೇಗೆ ಅನೇಕರ ಕಣ್ಣಿದೆಯೋ, ಬಿಜೆಪಿಯಲ್ಲೂ ಕೂಡ ಬಣಗಳ ಬಡಿದಾಟ. ಅಧಿಕಾರ ಕೈಯಲ್ಲಿ ಇಲ್ಲದೆ ಹೋದರೂ ಕೂಡ, ಸರ್ಕಾರ ನಡೆಸೋ ಜವಾಬ್ದಾರಿ ಇಲ್ಲದೆ ಹೋದರೂ ಕೂಡ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ರೂ ಕೂಡ ಸ್ವಪ್ರತಿಷ್ಠೆ ಅನ್ನೋದು ಬಿಜೆಪಿಯ ಬಹುತೇಕ ನಾಯಕರನ್ನ ಕಾಡ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಇದೇ ಕಾರಣಕ್ಕೆ ಮೂರು ಬಣಗಳ ನಡುವಿನ ಹೊಡೆದಾಟ ಅನ್ನೋ ಪರಿಸ್ಥಿತಿ. ಒಂದು, ನಿಮಗೆ ಗೊತ್ತಿರೋ ಹಾಗೆ ಯಡಿಯೂರಪ್ಪನವರು, ಅವರ ಪುತ್ರ ವಿಜಯೇಂದ್ರ ಅವರು, ಅವರನ್ನ ಬೆಂಬಲಿಸ್ತಾ ಇರುವ ಒಂದು ಬಣ. ಮತ್ತೊಂದು ಕಡೆ ಇವರಿಗೆ ಸೆಡ್ಡು ಹೊಡೆದು ನಿಂತಿರುವ ರೆಬಲ್ಸ್ ಟೀಮ್. ಇದರಲ್ಲಿ ಯತ್ನಾಳ್ ಇದ್ದಾರೆ, ರಮೇಶ್ ಜಾರಕಿಹೊಳಿ ಅವರಿದ್ದಾರೆ, ಇತ್ಯಾದಿ ನಾಯಕರು. ಮತ್ತೊಂದು ಕಡೆ ಎರಡೂ ಬಣಗಳು ನೇರವಾಗಿ ಹಣಾಹಣಿಯಲ್ಲಿದ್ದರೆ, ಹೈಕಮಾಂಡ್ ಹೇಳಿದ ಕಡೆಗೆ ಜೈ ಅನ್ನುವ ಮತ್ತೊಂದು ಬಣ ಇದೆ. ವಿಜಯೇಂದ್ರ ಅವರ ಬಣದ ವಿರುದ್ಧವಾಗಿ ಯತ್ನಾಳ್ ಬಣ ಗುಡುಕ್ತಾ ಇದೆ. ಈಗ 2023ರ ವಿಧಾನಸಭಾ ಚುನಾವಣೆ ನಂತರದಲ್ಲಿ ಸೈಲೆಂಟ್ ಆಗಿದ್ದ ಮತ್ತೊಂದು ಬಣ, ಅಂದರೆ ವರಿಷ್ಠ ನಾಯಕರ ಶಿಸ್ತಿನ ಸಿಪಾಯಿಗಳಾಗಿರುವ ಬಣ. ಸಿ.ಟಿ. ರವಿ, ಪ್ರತಾಪ್ ಸಿಂಹ ಸೇರಿ ಹಲವು ನಾಯಕರು ಇದೀಗ ಅವರು ಕೂಡ ಆಕ್ಟಿವ್ ಆಗ್ತಿದ್ದಾರೆ. ಯತ್ನಾಳ್ ಬಣ ಇದೀಗ ನೇರವಾಗಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಸಮರ ಸಾರಿರುವ ಹೊತ್ತಿನಲ್ಲಿ ಕಳೆದ 2.5 ದಶಕದಿಂದ ಯಡಿಯೂರಪ್ಪನವರು ಶಕ್ತಿ ಕೇಂದ್ರವಾಗಿದ್ದರು. ಯಡಿಯೂರಪ್ಪನವರ ನಂತರದಲ್ಲಿ ನೇರವಾಗಿ ವಿಜಯೇಂದ್ರ ಅವರಿಗೆ ಅಧಿಕಾರ ಹಸ್ತಾಂತರ ಆಯಿತು. ಇದರಿಂದ ಸಹಜವಾಗಿ ಯತ್ನಾಳ್, ರಮೇಶ್ ಜಾರಕಿಹೊಳಿ ಇತ್ಯಾದಿ ನಾಯಕರು ಸಿಟ್ಟಿಗೆದ್ದಿದ್ದಾರೆ. ಶತಾಯ ಗತಾಯ ವಿಜಯೇಂದ್ರ ಅವರನ್ನ ಕೆಳಕ್ಕೆ ಇಳಿಸಲೇಬೇಕು ಅನ್ನೋದು ಯತ್ನಾಳ್ ಟೀಮ್ನ ಒನ್ ಲೈನ್ ಅಜೆಂಡಾ. ಎಲ್ಲ ಪ್ರಯತ್ನದ ಭಾಗವಾಗಿ ಅನ್ನೋ ರೀತಿಯಲ್ಲಿ ಸದ್ಯದಲ್ಲೇ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ನಡೆಸಲಿಕ್ಕೆ ವರಿಷ್ಠ ನಾಯಕರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸಹಜವಾಗಿ ವಿಜಯೇಂದ್ರ ಅಂಡ್ ಟೀಮ್ ಚುನಾವಣೆ ನಡೆದ್ರೂ ಕೂಡ ನಾವೇ ಗೆಲ್ಲೋದು ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಹೈಕಮಾಂಡ್ ನಾಯಕರು ಆಯ್ಕೆ ಮಾಡಿ ಕಳಿಸಿದ್ರೂ ಕೂಡ ಅವರ ವಿರುದ್ಧ ತೊಡೆ ತಟ್ಟಿದ್ದ ಯತ್ನಾಳ್ ಟೀಮ್ ಎಲೆಕ್ಷನ್ ನಡೀಲಿ, ನಾವೇ ಗೆಲ್ಲೋದು ಅಂತ ಹೇಳಿ ಪ್ರಬಲವಾದ ವಾದವನ್ನು ಮಂಡಿಸ್ತಿದ್ದಾರೆ. ಈ ಎರಡೂ ಬಣಗಳ ಬಡಿದಾಟದ ನಡುವೆ ಸೈಲೆಂಟ್ ಆಗಿರುವ ಮೂರನೇ ಬಣ ಈ ಚುನಾವಣೆ ಅನ್ನೋದು ನಡೆದ್ರೆ ಯಾವ ರೀತಿಯಾಗಿ ಗೇಮ್ ಆಡುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಹಾಗೆ ರಾಜ್ಯಾಧ್ಯಕ್ಷರ ಕುರ್ಚಿ ಮೇಲೆ ಹೇಗೆ ಅನೇಕರ ಕಣ್ಣಿದೆಯೋ, ಬಿಜೆಪಿಯಲ್ಲೂ ಕೂಡ ಬಣಗಳ ಬಡಿದಾಟ. ಅಧಿಕಾರ ಕೈಯಲ್ಲಿ ಇಲ್ಲದೆ ಹೋದರೂ ಕೂಡ, ಸರ್ಕಾರ ನಡೆಸೋ ಜವಾಬ್ದಾರಿ ಇಲ್ಲದೆ ಹೋದರೂ ಕೂಡ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ರೂ ಕೂಡ ಸ್ವಪ್ರತಿಷ್ಠೆ ಅನ್ನೋದು ಬಿಜೆಪಿಯ ಬಹುತೇಕ ನಾಯಕರನ್ನ ಕಾಡ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಇದೇ ಕಾರಣಕ್ಕೆ ಮೂರು ಬಣಗಳ ನಡುವಿನ ಹೊಡೆದಾಟ ಅನ್ನೋ ಪರಿಸ್ಥಿತಿ. ಒಂದು, ನಿಮಗೆ ಗೊತ್ತಿರೋ ಹಾಗೆ ಯಡಿಯೂರಪ್ಪನವರು, ಅವರ ಪುತ್ರ ವಿಜಯೇಂದ್ರ ಅವರು, ಅವರನ್ನ ಬೆಂಬಲಿಸ್ತಾ ಇರುವ ಒಂದು ಬಣ. ಮತ್ತೊಂದು ಕಡೆ ಇವರಿಗೆ ಸೆಡ್ಡು ಹೊಡೆದು ನಿಂತಿರುವ ರೆಬಲ್ಸ್ ಟೀಮ್. ಇದರಲ್ಲಿ ಯತ್ನಾಳ್ ಇದ್ದಾರೆ, ರಮೇಶ್ ಜಾರಕಿಹೊಳಿ ಅವರಿದ್ದಾರೆ, ಇತ್ಯಾದಿ ನಾಯಕರು. ಮತ್ತೊಂದು ಕಡೆ ಎರಡೂ ಬಣಗಳು ನೇರವಾಗಿ ಹಣಾಹಣಿಯಲ್ಲಿದ್ದರೆ, ಹೈಕಮಾಂಡ್ ಹೇಳಿದ ಕಡೆಗೆ ಜೈ ಅನ್ನುವ ಮತ್ತೊಂದು ಬಣ ಇದೆ. ವಿಜಯೇಂದ್ರ ಅವರ ಬಣದ ವಿರುದ್ಧವಾಗಿ ಯತ್ನಾಳ್ ಬಣ ಗುಡುಕ್ತಾ ಇದೆ. ಈಗ 2023ರ ವಿಧಾನಸಭಾ ಚುನಾವಣೆ ನಂತರದಲ್ಲಿ ಸೈಲೆಂಟ್ ಆಗಿದ್ದ ಮತ್ತೊಂದು ಬಣ, ಅಂದರೆ ವರಿಷ್ಠ ನಾಯಕರ ಶಿಸ್ತಿನ ಸಿಪಾಯಿಗಳಾಗಿರುವ ಬಣ. ಸಿ.ಟಿ. ರವಿ, ಪ್ರತಾಪ್ ಸಿಂಹ ಸೇರಿ ಹಲವು ನಾಯಕರು ಇದೀಗ ಅವರು ಕೂಡ ಆಕ್ಟಿವ್ ಆಗ್ತಿದ್ದಾರೆ. ಯತ್ನಾಳ್ ಬಣ ಇದೀಗ ನೇರವಾಗಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಸಮರ ಸಾರಿರುವ ಹೊತ್ತಿನಲ್ಲಿ ಕಳೆದ 2.5 ದಶಕದಿಂದ ಯಡಿಯೂರಪ್ಪನವರು ಶಕ್ತಿ ಕೇಂದ್ರವಾಗಿದ್ದರು. ಯಡಿಯೂರಪ್ಪನವರ ನಂತರದಲ್ಲಿ ನೇರವಾಗಿ ವಿಜಯೇಂದ್ರ ಅವರಿಗೆ ಅಧಿಕಾರ ಹಸ್ತಾಂತರ ಆಯಿತು. ಇದರಿಂದ ಸಹಜವಾಗಿ ಯತ್ನಾಳ್, ರಮೇಶ್ ಜಾರಕಿಹೊಳಿ ಇತ್ಯಾದಿ ನಾಯಕರು ಸಿಟ್ಟಿಗೆದ್ದಿದ್ದಾರೆ. ಶತಾಯ ಗತಾಯ ವಿಜಯೇಂದ್ರ ಅವರನ್ನ ಕೆಳಕ್ಕೆ ಇಳಿಸಲೇಬೇಕು ಅನ್ನೋದು ಯತ್ನಾಳ್ ಟೀಮ್ನ ಒನ್ ಲೈನ್ ಅಜೆಂಡಾ. ಎಲ್ಲ ಪ್ರಯತ್ನದ ಭಾಗವಾಗಿ ಅನ್ನೋ ರೀತಿಯಲ್ಲಿ ಸದ್ಯದಲ್ಲೇ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ನಡೆಸಲಿಕ್ಕೆ ವರಿಷ್ಠ ನಾಯಕರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸಹಜವಾಗಿ ವಿಜಯೇಂದ್ರ ಅಂಡ್ ಟೀಮ್ ಚುನಾವಣೆ ನಡೆದ್ರೂ ಕೂಡ ನಾವೇ ಗೆಲ್ಲೋದು ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಹೈಕಮಾಂಡ್ ನಾಯಕರು ಆಯ್ಕೆ ಮಾಡಿ ಕಳಿಸಿದ್ರೂ ಕೂಡ ಅವರ ವಿರುದ್ಧ ತೊಡೆ ತಟ್ಟಿದ್ದ ಯತ್ನಾಳ್ ಟೀಮ್ ಎಲೆಕ್ಷನ್ ನಡೀಲಿ, ನಾವೇ ಗೆಲ್ಲೋದು ಅಂತ ಹೇಳಿ ಪ್ರಬಲವಾದ ವಾದವನ್ನು ಮಂಡಿಸ್ತಿದ್ದಾರೆ. ಈ ಎರಡೂ ಬಣಗಳ ಬಡಿದಾಟದ ನಡುವೆ ಸೈಲೆಂಟ್ ಆಗಿರುವ ಮೂರನೇ ಬಣ ಈ ಚುನಾವಣೆ ಅನ್ನೋದು ನಡೆದ್ರೆ ಯಾವ ರೀತಿಯಾಗಿ ಗೇಮ್ ಆಡುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ.
ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಹಾಗೆ ರಾಜ್ಯಾಧ್ಯಕ್ಷರ ಕುರ್ಚಿ ಮೇಲೆ ಹೇಗೆ ಅನೇಕರ ಕಣ್ಣಿದೆಯೋ, ಬಿಜೆಪಿಯಲ್ಲೂ ಕೂಡ ಬಣಗಳ ಬಡಿದಾಟ. ಅಧಿಕಾರ ಕೈಯಲ್ಲಿ ಇಲ್ಲದೆ ಹೋದರೂ ಕೂಡ, ಸರ್ಕಾರ ನಡೆಸೋ ಜವಾಬ್ದಾರಿ ಇಲ್ಲದೆ ಹೋದರೂ ಕೂಡ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ರೂ ಕೂಡ ಸ್ವಪ್ರತಿಷ್ಠೆ ಅನ್ನೋದು ಬಿಜೆಪಿಯ ಬಹುತೇಕ ನಾಯಕರನ್ನ ಕಾಡ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಇದೇ ಕಾರಣಕ್ಕೆ 3 ಬಣಗಳ ನಡುವಿನ ಹೊಡೆದಾಟ ಅನ್ನೋ ಪರಿಸ್ಥಿತಿ. ಒಂದು, ನಿಮಗೆ ಗೊತ್ತಿರೋ ಹಾಗೆ ಯಡಿಯೂರಪ್ಪನವರು, ಅವರ ಪುತ್ರ ವಿಜಯೇಂದ್ರ ಅವರು, ಅವರನ್ನ ಬೆಂಬಲಿಸ್ತಾ ಇರುವ ಒಂದು ಬಣ. ಮತ್ತೊಂದು ಕಡೆ ಇವರಿಗೆ ಸೆಡ್ಡು ಹೊಡೆದು ನಿಂತಿರುವ ರೆಬಲ್ಸ್ ಟೀಮ್. ಇದರಲ್ಲಿ ಯತ್ನಾಳ್ ಇದ್ದಾರೆ, ರಮೇಶ್ ಜಾರಕಿಹೊಳಿ ಅವರಿದ್ದಾರೆ, ಇತ್ಯಾದಿ ನಾಯಕರು. ಮತ್ತೊಂದು ಕಡೆ ಎರಡೂ ಬಣಗಳು ನೇರಾನೇರವಾಗಿ ಹಣಾಹಣಿಯಲ್ಲಿದ್ದರೆ, ಹೈಕಮಾಂಡ್ ಹೇಳಿದ ಕಡೆಗೆ ಜೈ ಅನ್ನುವ ಮತ್ತೊಂದು ಬಣ ಇದೆ. ವಿಜಯೇಂದ್ರ ಅವರ ಬಣದ ವಿರುದ್ಧವಾಗಿ ಯತ್ನಾಳ್ ಬಣ ಗುಡುಕ್ತಾ ಇದೆ. ಈಗ 2023ರ ವಿಧಾನಸಭಾ ಚುನಾವಣೆ ನಂತರದಲ್ಲಿ ಸೈಲೆಂಟ್ ಆಗಿದ್ದ ಮತ್ತೊಂದು ಬಣ ಅಂದರೆ ವರಿಷ್ಠ ನಾಯಕರ ಶಿಸ್ತಿನ ಸಿಪಾಯಿಗಳಾಗಿರುವ ಬಣ. ಸಿ.ಟಿ. ರವಿ, ಪ್ರತಾಪ್ ಸಿಂಹ ಸೇರಿ ಹಲವು ನಾಯಕರು ಇದೀಗ ಅವರು ಕೂಡ ಆಕ್ಟಿವ್ ಆಗ್ತಿದ್ದಾರೆ. ಯತ್ನಾಳ್ ಬಣ ಇದೀಗ ನೇರಾನೇರವಾಗಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಸಮರ ಸಾರಿರುವ ಹೊತ್ತಿನಲ್ಲಿ ಕಳೆದ 2.5 ದಶಕದಿಂದ ಯಡಿಯೂರಪ್ಪನವರು ಶಕ್ತಿ ಕೇಂದ್ರವಾಗಿದ್ದರು. ಯಡಿಯೂರಪ್ಪನವರ ನಂತರದಲ್ಲಿ ನೇರವಾಗಿ ವಿಜಯೇಂದ್ರ ಅವರಿಗೆ ಅಧಿಕಾರ ಹಸ್ತಾಂತರ ಆಯಿತು. ಇದರಿಂದ ಸಹಜವಾಗಿ ಯತ್ನಾಳ್, ರಮೇಶ್ ಜಾರಕಿಹೊಳಿ ಇತ್ಯಾದಿ ನಾಯಕರು ಸಿಟ್ಟಿಗೆದ್ದಿದ್ದಾರೆ. ಶತಾಯ ಗತಾಯ ವಿಜಯೇಂದ್ರ ಅವರನ್ನ ಕೆಳಕ್ಕೆ ಇಳಿಸಲೇಬೇಕು ಅನ್ನೋದು ಯತ್ನಾಳ್ ಟೀಮ್ನ ಒನ್ ಲೈನ್ ಅಜೆಂಡಾ. ಎಲ್ಲ ಪ್ರಯತ್ನದ ಭಾಗವಾಗಿ ಅನ್ನೋ ರೀತಿಯಲ್ಲಿ ಸದ್ಯದಲ್ಲೇ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ನಡೆಸಲಿಕ್ಕೆ ವರಿಷ್ಠ ನಾಯಕರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸಹಜವಾಗಿ ವಿಜಯೇಂದ್ರ ಅಂಡ್ ಟೀಮ್ ಚುನಾವಣೆ ನಡೆದ್ರೂ ಕೂಡ ನಾವೇ ಗೆಲ್ಲೋದು ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಹೈಕಮಾಂಡ್ ನಾಯಕರು ಆಯ್ಕೆ ಮಾಡಿ ಕಳಿಸಿದ್ರೂ ಕೂಡ ಅವರ ವಿರುದ್ಧ ತೊಡೆ ತಟ್ಟಿದ್ದ ಯತ್ನಾಳ್ ಟೀಮ್ ಎಲೆಕ್ಷನ್ ನಡೀಲಿ, ನಾವೇ ಗೆಲ್ಲೋದು ಅಂತ ಹೇಳಿ ಪ್ರಬಲವಾದ ವಾದವನ್ನು ಮಂಡಿಸ್ತಿದ್ದಾರೆ. ಈ ಎರಡೂ ಬಣಗಳ ಬಡಿದಾಟದ ನಡುವೆ ಸೈಲೆಂಟ್ ಆಗಿರುವ 3ನೇ ಬಣ ಈ ಚುನಾವಣೆ ಅನ್ನೋದು ನಡೆದ್ರೆ ಯಾವ ರೀತಿಯಾಗಿ ಗೇಮ್ ಆಡುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಹಾಗೆ ರಾಜ್ಯಾಧ್ಯಕ್ಷರ ಕುರ್ಚಿ ಮೇಲೆ ಹೇಗೆ ಅನೇಕರ ಕಣ್ಣಿದೆಯೋ, ಬಿಜೆಪಿಯಲ್ಲೂ ಕೂಡ ಬಣಗಳ ಬಡಿದಾಟ. ಅಧಿಕಾರ ಕೈಯಲ್ಲಿ ಇಲ್ಲದೆ ಹೋದರೂ ಕೂಡ, ಸರ್ಕಾರ ನಡೆಸೋ ಜವಾಬ್ದಾರಿ ಇಲ್ಲದೆ ಹೋದರೂ ಕೂಡ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ರೂ ಕೂಡ ಸ್ವಪ್ರತಿಷ್ಠೆ ಅನ್ನೋದು ಬಿಜೆಪಿಯ ಬಹುತೇಕ ನಾಯಕರನ್ನ ಕಾಡ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಇದೇ ಕಾರಣಕ್ಕೆ 3 ಬಣಗಳ ನಡುವಿನ ಹೊಡೆದಾಟ ಅನ್ನೋ ಪರಿಸ್ಥಿತಿ. ಒಂದು, ನಿಮಗೆ ಗೊತ್ತಿರೋ ಹಾಗೆ ಯಡಿಯೂರಪ್ಪನವರು, ಅವರ ಪುತ್ರ ವಿಜಯೇಂದ್ರ ಅವರು, ಅವರನ್ನ ಬೆಂಬಲಿಸ್ತಾ ಇರುವ ಒಂದು ಬಣ. ಮತ್ತೊಂದು ಕಡೆ ಇವರಿಗೆ ಸೆಡ್ಡು ಹೊಡೆದು ನಿಂತಿರುವ ರೆಬಲ್ಸ್ ಟೀಮ್. ಇದರಲ್ಲಿ ಯತ್ನಾಳ್ ಇದ್ದಾರೆ, ರಮೇಶ್ ಜಾರಕಿಹೊಳಿ ಅವರಿದ್ದಾರೆ, ಇತ್ಯಾದಿ ನಾಯಕರು. ಮತ್ತೊಂದು ಕಡೆ ಎರಡೂ ಬಣಗಳು ನೇರಾನೇರವಾಗಿ ಹಣಾಹಣಿಯಲ್ಲಿದ್ದರೆ, ಹೈಕಮಾಂಡ್ ಹೇಳಿದ ಕಡೆಗೆ ಜೈ ಅನ್ನುವ ಮತ್ತೊಂದು ಬಣ ಇದೆ. ವಿಜಯೇಂದ್ರ ಅವರ ಬಣದ ವಿರುದ್ಧವಾಗಿ ಯತ್ನಾಳ್ ಬಣ ಗುಡುಕ್ತಾ ಇದೆ. ಈಗ 2023ರ ವಿಧಾನಸಭಾ ಚುನಾವಣೆ ನಂತರದಲ್ಲಿ ಸೈಲೆಂಟ್ ಆಗಿದ್ದ ಮತ್ತೊಂದು ಬಣ ಅಂದರೆ ವರಿಷ್ಠ ನಾಯಕರ ಶಿಸ್ತಿನ ಸಿಪಾಯಿಗಳಾಗಿರುವ ಬಣ. ಸಿ.ಟಿ. ರವಿ, ಪ್ರತಾಪ್ ಸಿಂಹ ಸೇರಿ ಹಲವು ನಾಯಕರು ಇದೀಗ ಅವರು ಕೂಡ ಆಕ್ಟಿವ್ ಆಗ್ತಿದ್ದಾರೆ. ಯತ್ನಾಳ್ ಬಣ ಇದೀಗ ನೇರಾನೇರವಾಗಿ ವಿಜಯೇಂದ್ರ ಅವರ ವಿರುದ್ಧವಾಗಿ ಸಮರ ಸಾರಿರುವ ಹೊತ್ತಿನಲ್ಲಿ ಕಳೆದ 2.5 ದಶಕದಿಂದ ಯಡಿಯೂರಪ್ಪನವರು ಶಕ್ತಿ ಕೇಂದ್ರವಾಗಿದ್ದರು. ಯಡಿಯೂರಪ್ಪನವರ ನಂತರದಲ್ಲಿ ನೇರವಾಗಿ ವಿಜಯೇಂದ್ರ ಅವರಿಗೆ ಅಧಿಕಾರ ಹಸ್ತಾಂತರ ಆಯಿತು. ಇದರಿಂದ ಸಹಜವಾಗಿ ಯತ್ನಾಳ್, ರಮೇಶ್ ಜಾರಕಿಹೊಳಿ ಇತ್ಯಾದಿ ನಾಯಕರು ಸಿಟ್ಟಿಗೆದ್ದಿದ್ದಾರೆ. ಶತಾಯ ಗತಾಯ ವಿಜಯೇಂದ್ರ ಅವರನ್ನ ಕೆಳಕ್ಕೆ ಇಳಿಸಲೇಬೇಕು ಅನ್ನೋದು ಯತ್ನಾಳ್ ಟೀಮ್ನ ಒನ್ ಲೈನ್ ಅಜೆಂಡಾ. ಎಲ್ಲ ಪ್ರಯತ್ನದ ಭಾಗವಾಗಿ ಅನ್ನೋ ರೀತಿಯಲ್ಲಿ ಸದ್ಯದಲ್ಲೇ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ನಡೆಸಲಿಕ್ಕೆ ವರಿಷ್ಠ ನಾಯಕರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸಹಜವಾಗಿ ವಿಜಯೇಂದ್ರ ಅಂಡ್ ಟೀಮ್ ಚುನಾವಣೆ ನಡೆದ್ರೂ ಕೂಡ ನಾವೇ ಗೆಲ್ಲೋದು ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಹೈಕಮಾಂಡ್ ನಾಯಕರು ಆಯ್ಕೆ ಮಾಡಿ ಕಳಿಸಿದ್ರೂ ಕೂಡ ಅವರ ವಿರುದ್ಧ ತೊಡೆ ತಟ್ಟಿದ್ದ ಯತ್ನಾಳ್ ಟೀಮ್ ಎಲೆಕ್ಷನ್ ನಡೀಲಿ, ನಾವೇ ಗೆಲ್ಲೋದು ಅಂತ ಹೇಳಿ ಪ್ರಬಲವಾದ ವಾದವನ್ನು ಮಂಡಿಸ್ತಿದ್ದಾರೆ. ಈ ಎರಡೂ ಬಣಗಳ ಬಡಿದಾಟದ ನಡುವೆ ಸೈಲೆಂಟ್ ಆಗಿರುವ 3ನೇ ಬಣ ಈ ಚುನಾವಣೆ ಅನ್ನೋದು ನಡೆದ್ರೆ ಯಾವ ರೀತಿಯಾಗಿ ಗೇಮ್ ಆಡುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ.